ರೀಲ್ಸ್ ಶಾರ್ಟ್ಸ್ನಲ್ಲಿ ಸ್ವಲ್ಪ ಫೇಮಸ್ ಆದರೆ ತಾನದೇ ಲೋಕದಲ್ಲಿ ತೇಲೋ ಇತ್ತೀಚಿನ ಯುವಜನತೆ ಪ್ರಾಣದ ಹಂಗನ್ನ ತೊರೆದು ವಿಡಿಯೋ ಫೋಟೋ ಚಿತ್ರೀಕರಣಕ್ಕೆ ಮುಂದಾಗ್ತಾರೆ. ಅದರಂತೆ ಟ್ರಾವೆಲ್ ಇನ್ಫ್ಲೂಯೆನ್ಸರ್ ಆಗಿದ್ದ ಅನ್ವಿ ಕಾಮದಾರ್ 300 ಅಡಿ ಗಂಧಕಕ್ಕೆ ಬಿದ್ದು ಸಾವನ್ನಪ್ಪಿದ್ದಾರೆ. ಜುಲೈ 16ರಂದು 7 ಸ್ನೇಹಿತರೊಂದಿಗೆ ಜಲಪಾತದ ಪ್ರವಾಸಕ್ಕೆ ತೆರಳಿದ್ದ ಅನ್ವಿ ನಿನ್ನೆ ಬೆಳಿಗ್ಗೆ 10:30 ಸುಮಾರಿಗೆ ದುರಂತ ಅಂತ್ಯ ಕಂಡಿದ್ದಾರೆ. ಸ್ಥಳೀಯ ಅಧಿಕಾರಿಗಳು ತಕ್ಷಣ ತುರ್ತು ಪರಿಸ್ಥಿತಿಗೆ ಸ್ಪಂದಿಸಿದ್ರು. ರಕ್ಷಣಾ ತಂಡ ಸ್ಥಳಕ್ಕೆ ಆಗಮಿಸಿತ್ತು. ಇನ್ನು ಕೋಸ್ಟ್ ಗಾರ್ಡ್ ಪಡೆಗಳೊಂದಿಗೆ ಮಹಾರಾಷ್ಟ್ರ ರಾಜ್ಯ ವಿದ್ಯುತ್ ಮಂಡಳಿಯ ಸಿಬ್ಬಂದಿಯಿಂದ ಹೆಚ್ಚುವರಿ ಸಹಾಯವನ್ನ ಕೂಡ ಕೋರಲಾಯಿತು. 6 ಗಂಟೆಗಳ ಕಾರ್ಯಾಚರಣೆಯ ನಂತರ ಅನ್ವಿಯನ್ನ ಹೊರತೆಗೆಯಲಾಯಿತು. ಆದರೆ ಗಂಭೀರ ಗಾಯಗೊಂಡಿದ್ದ ಅನ್ವಿಯನ್ನ ಉಳಿಸಲಾಗಲಿಲ್ಲ. ಅವರನ್ನ ಮನಂಗಾಂವ್ ಉಪಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಆಸ್ಪತ್ರೆಗೆ ದಾಖಲಿಸಿದ ಸ್ವಲ್ಪ ಸಮಯದಲ್ಲೇ ಅವರು ಸಾವನ್ನಪ್ಪಿದ್ದಾರೆ.